ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್ ಅನ್ನುವಂತ ಘೋಷವಾಕ್ಯದೊಂದಿಗೆ ನಾವು ಇವತ್ತು ಬೇತಮಂಗಲದ ಈ ನಗರದ ಪ್ರಮುಖ ಬೀದಿಗಳಲ್ಲಿ ರಾಷ್ಟ್ರಧ್ವಜವನ್ನು ಹಿಡ್ಕೊಂಡು ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲಾ ಕಾಲೇಜಿನ ನೂರಾರು ಮಕ್ಕಳು ಜೊತೆಗೆ ಸಾರ್ವಜನಿಕ ಬಂಧುಗಳು, ಮುಖಂಡಗಳು, ನಮ್ಮ ನೆಚ್ಚಿನ ನಮ್ಮ ಗ್ರಾಮಾಂತರದ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಅವರು, ಡಾಕ್ಟರ್ ಕೃಷ್ಣಮೂರ್ತಿ ಅಣ್ಣವರು, ಮತ್ತೆ ಮಾಧ್ಯಮದ ಸ್ನೇಹಿತರು, ಚುನಾಯಿತ ಪ್ರತಿನಿಧಿಗಳು ನಾವು ಹಾಕುವಂತ ಘೋಷಣೆ ನಮ್ಮ ವಿರೋಧಿಗಳಿಗೆ ತಲುಪುವಂತ ಕೆಲಸ ಮಾಡಬೇಕು ಅಂತ ಜೋರಾಗಿ ಒಂದೇ ಒಂದೇ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ ಜವಾನ್, ಜೈ ಜವಾನ್, ಮಾತರಂ ಮಾತರಂ, ಮಾತರಂ ಮಾತರಂ, ಮಾತರಂ ಮಾತರಂ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಒಂದೇ 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 नहीं है दूसरा हिंदुस्तान, दूसरा हिंदुस्तान. ಜೋರಾಗಿ ನಮ್ಮ ಘೋಷಣೆ ಈ ಭಾರತ ದೇಶದ ಪರವಾಗಿ, ದೇಶದ ಪರವಾಗಿ, ಸೈನಿಕರ ಪರವಾಗಿ ಮಾಡುವಂತ ಘೋಷಣೆಯನ್ನು ನಾವು ಹಾಕುವಂತ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಒಂದೇ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮೆಲ್ಲರ ಸಂವಿಧಾನದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ದೇಶದ ಪರವಾಗಿ, ದೇಶದ ಪರವಾಗಿ ನಮ್ಮ ದೇಶವನ್ನು ಕಾಯುವಂತ ಲಕ್ಷಾಂತರ ಯೋಧರಿಗೆ ನೈತಿಕ ಬೆಂಬಲವನ್ನು ನೀಡುವುದರ ಮೂಲಕ ಮತ್ತು ಇಡೀ ಜಗತ್ತಲ್ಲಿ ಭಾರತವನ್ನು ಅತಿ ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂತ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರಿಗೆ ನಾವು ನಿಮ್ಮೊಂದಿಗಿದ್ದೀವಿ ಅನ್ನುವಂಥ ಘೋಷವಾಕ್ಯದೊಂದಿಗೆ ನಾವು ಇವತ್ತು ಬೇತಮಂಗಲದ ಈ ನಗರದ ಪ್ರಮುಖ ಬೀದಿಗಳಲ್ಲಿ ರಾಷ್ಟ್ರಧ್ವಜವನ್ನು ಹಿಡ್ಕೊಂಡು ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲಾ ಕಾಲೇಜಿನ ನೂರಾರು ಮಕ್ಕಳು ಜೊತೆಗೆ ಸಾರ್ವಜನಿಕ ಬಂಧುಗಳು, ಮುಖಂಡಗಳು, ನಮ್ಮ ನೆಚ್ಚಿನ ನಮ್ಮ ಗ್ರಾಮಾಂತರದ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಅವರು, ಡಾಕ್ಟರ್ ಕೃಷ್ಣಮೂರ್ತಿ ಅಣ್ಣವರು, ಮತ್ತೆ ಮಾಧ್ಯಮದ ಸ್ನೇಹಿತರು, ಚುನಾಯಿತ ಪ್ರತಿನಿಧಿಗಳು, ಮತ್ತೆ ನಗರದ ಅಧ್ಯಕ್ಷರಾದಂಥ ಸುರೇಶ್ ಅವರು, ಮತ್ತೆ ಎಲ್ಲ ಮುಖಂಡಗಳು. ಯಾಕೆಂತ ಹೇಳಿದ್ರೆ ಎಲ್ಲರ ಹೆಸರು ಯಾಕೆ ಹೇಳೋದಿಲ್ಲ ಅಂತೇಳಿ ಇದಕ್ಕೆ ಪಕ್ಷವನ್ನ ಲೇಪ ಹಚ್ಚಬಾರ್ದು ಅಂತೇಳಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಅದಕ್ಕಾಗಿ ಯಾರು ಅನ್ಯತಾ ಭಾವಿಸ್ಕೋಬೇಡಿ. ಇಲ್ಲಾಂತ ಹೇಳಿದ್ರೆ ಅದು BJP ಅವರು ಮಾಡಿದ್ರು ಅಂತೇಳಿ ತಿಳ್ಕೊಂಡ್ಬಿಡ್ತಾರೆ. ಹಂಗಾಗಬಾರ್ದು. ಇದು ರಾಷ್ಟ್ರೀಯ ಕಾರ್ಯಕ್ರಮ, ಯಾರು ಅನ್ಯತಾ ಭಾವಿಸ್ಬೇಡಿ. ಭಾರತವನ್ನ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ಇಡೀ ಜಗತ್ತಿನಲ್ಲಿ ಭಾರತ ಏನು ಅನ್ನುವುದನ್ನು ತೋರಿಸಿಕೊಟ್ಟಂತ ಒಬ್ಬ ಮಹಾನ್ ನಾಯಕ ನಮಗೆ ಸಿಕ್ಕಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೊಟ್ಟಂತ ಸ್ಫೂರ್ತಿ ಮತ್ತು ಪ್ರೇರಣೆ, ಧೈರ್ಯ ಇವೆಲ್ಲವನ್ನ ಆಧರಿಸಿ ನಮ್ಮ ದೇಶವನ್ನು ಕಾಯುವಂತ ಲಕ್ಷಾಂತರ ಯೋಧರು
ಮೊನ್ನೆ ನಡೆದಂಥ ಪಹಲ್ಗಾಮಲ್ಲಿ ಅಮಾಯಕ ಪ್ರವಾಸದಲ್ಲಿ ಕೈಗೊಂಡಂಥ ಕುಟುಂಬಗಳನ್ನು ಯಾವ ರೀತಿ ಬಲಿಯನ್ನು ತೆಗೆದುಕೊಂಡು ಹೋದಂಥ ಟೆರರಿಸ್ಟ್ ಮತ್ತು ಭಯೋತ್ಪಾದಕರು, ಆ ಭಯೋತ್ಪಾದಕರನ್ನು ಹುಟ್ಟಡಗಿಸಲು ನಮ್ಮ ಭಾರತ ಯಾವ ರೀತಿ ಸಜ್ಜಾಯಿತು. ಅವರು 26 ಜನ ನಮ್ಮ ಅಮಾಯಕ ಭಾರತೀಯರನ್ನು ಕೊಂದರು. ಯಾವ ರೀತಿ ನೀವು ಹಿಂದೂನ ಅಂತ ಕೇಳಿ ಅವರನ್ನು ಶೂಟ್ ಮಾಡಿದ್ರು. ಅದಕ್ಕೆ ಭಾರತ ಯಾವ ರೀತಿ ಉತ್ತರ ಕೊಡ್ತು? ಕೇವಲ 9 ನಿಮಿಷಗಳಲ್ಲಿ 9 ತಾಣಗಳನ್ನು ಅವರನ್ನು ನಿರ್ನಾಮ ಮಾಡುವುದರ ಮೂಲಕ ಭಯೋತ್ಪಾದಕರು ಭಾರತ ಅಂತ ಹೇಳಿದ್ರೆ ಅವರ ನಿದ್ದೆಯಲ್ಲೂ ಕೂಡ ಅವರಿಗೆ ಭಯ ಬರಬೇಕು. ಆ ರೀತಿ ಸಂದೇಶವನ್ನು ಕೊಟ್ಟ ದೇಶದಾನಗಳು ಮತ್ತು ನಾವು ದೇಶದ 104 ಕೋಟಿ ಜನ ನಡಿ ಕಾಯ್ಬೋದು. ಭಾರತೀಯರ ಒಳಗಡೆ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಅವರ ಪರವಾಗಿ ಇದ್ದೀವಿ ಅನ್ನುವಂಥ ಸಂದೇಶಕ್ಕೆ ಮಾತ್ರ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ 100 ಜನ ಶಾಲಾ ಕಾಲೇಜು ಮಕ್ಕಳು, ಸಾರ್ವಜನಿಕ ಬಂಧುಗಳು, ಮಾಧ್ಯಮದ ಸ್ನೇಹಿತರು, ಪೊಲೀಸ್ ಇಲಾಖೆಯ ಎಲ್ಲರೂ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇದರ ಉದ್ದೇಶ ಇಷ್ಟೇ, ನಾವೆಲ್ಲರೂ ಕೂಡ ಚುನಾವಣೆ ಬಂದಾಗ, ಪಕ್ಷಗಳು ಬಂದಾಗ ಅವರವರ ಚುನಾವಣೆಗಳು, ಪಕ್ಷಗಳು ಅವರು ಏನಾದರೂ ಮಾತಾಡ್ಕೊಳ್ತಾರೆ. ಆದರೆ ದೇಶ ಅಂತ ಬಂದಾಗ ನಾವೆಲ್ಲವನ್ನೂ ಮರಿಬೇಕಾಗ್ತದೆ. ಮನೆ ನೋಡ್ರಿ, ನಮ್ಮ ಜಯಸಿಂಹ ಕೃಷ್ಣಣ್ಣ ಅವ್ರಿಗೆ ಎಲ್ಲಾ ಪಕ್ಷದವರು ವೋಟ್ ಹಾಕಿದ್ರು. ಏನ್ ಮೂರ್ತಿ ಹೌದಲ್ಲ, ಆ ನಾಯಕರು ಬೇಕು ಅಂತೇಳಿ ನಮಗೆ ಆ ಸಹಮತ ಇದೆ. ಅವರಿಗೆ ನಾವು ಈ ರೀತಿ ದೇಶ ಅಂತ ಬಂದಾಗ ಪ್ರಧಾನಮಂತ್ರಿಯನ್ನ ಬಿಜೆಪಿ ಅವರಂತ ಭಾವಿಸಬಾರ್ದು ಯಾರು ಕೂಡ. ಈ ದೇಶದ ಪ್ರಧಾನ ಸೇವಕರು ಅಂತೇಳಿ ನಾವೆಲ್ಲರೂ ಕೂಡ ಅವರನ್ನ ಇಂಡಿಯನ್ ಆರ್ಮಿಗೆ ಜಿಂದಾಬಾದ್, ಇಂಡಿಯನ್ ಆರ್ಮಿಗೆ, ಇಂಡಿಯನ್ ಆರ್ಮಿಗೆ ಜಿಂದಾಬಾದ್, 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 ಜಿಂದಾಬಾದ್. ಜೈ ಭಲೋ ಭಾರತ್ ಮಾತಾ ಕಿ, ಜೈ ಭಲೋ ಭಾರತ್ ಮಾತಾ ಕಿ. ಒಂದೇ 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 इंडियन आर्मी के, इंडियन आर्मी के जय भलो भारत माता की, जय भलो भारत माता की, जय भलो भारत माता की. वंदे 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 वंदे. जय भलो भारत माता की, जय भलो भारत माता की. इंडियन आर्मी के, इंडियन आर्मी के जय भलो भारत माता की, जय भलो भारत माता की. मातरम मातरम, बोलो भारत माता के, बोलो इंडियन आर्मी के, बोलो इंडियन आर्मी के, बोलो इंडियन आर्मी के, बोलो भारत माता के. ಈ ಒಂದು ತಿರಂಗ ಯಾತ್ರೆಯ ವಿಶೇಷತೆಯನ್ನು ಕುರಿತು ನಮ್ಮ ನೆಚ್ಚಿನ ಮಾಜಿ ಶಾಸಕರಾದ ಸಂಪಂಗಣ್ಣವರು 2 ಮಾತುಗಳನ್ನ ಆಡಬೇಕಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ಕೊತಾ ಇದ್ದೀವಿ. ಜನನಿ ನ್ಯೂಸ್ಗೆ ಸ್ವಾಗತ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.